ಬಿಟ್ಕೊಳ್ಳೋದು ಎಷ್ಟು ಕಷ್ಟದ ಕೆಲಸ. ಯಾಕಂದ್ರೆ ಬಿ ಜೆ ಪಿ ಏನಾಗಿದೆಪ್ಪ ಅಂತಂದ್ರೆ ಇವತ್ತು ಅವ್ರು ಏನೂ ಇರಲಿ, ಕುಟುಂಬ ರಾಜಕೀಯ ಇರಲಿ, ಮತ್ತೊಂದಿರಲಿ, ಮುಗಿದೊಂದಿರಲಿ, ಅಲ್ಲೇ ಒಂದು ಸಂಘಟನೆ ಅದ ಆರ್ ಎಸ್ ಎಸ್ ಸಂಘಟನೆ ಒಂದು ದೊಡ್ಡ ಸಮುದಾಯ ಬರ್ತದೆ. ಆರ್ ಎಸ್ ಎಸ್ ಇದ್ದಂಗೆ ಬಂದಿದ್ದಂಥವ್ರು ಒಬ್ಬರತ್ರ ಬಂದ ಬರ್ತಿರ್ತಾರೆ. ಅವ್ನು ದೊಡ್ಡ ವೈಶಾಲ್ಯತೆ ಪಡೋದು. ಅದು ಈ ವೈಶಾಲ್ಯತೆ ಕಾಂಗ್ರೆಸ್ನಲ್ಲೇ ರಾಹುಲ್ ಗಾಂಧಿ ಅವ್ರ ಯಾರು ಅನ್ನೋದು ಇವತ್ತು ಪ್ರಶ್ನೆ ಕಾಡ್ತಾ ಇದೆ ನಿಧಾನಕ್ಕೆ. ಅದೇ ಪ್ರಿಯಾಂಕಾ ವಾಡ್ರಾಗಿಟ್ಟು ನಾವು ವಾದ ಮಾಡ್ತೀವಿ, ಆದರೆ ಇನ್ನು ಗೆಲ್ಲಬೇಕಲ್ಲ, ಜನ ನಂಬಬೇಕಲ್ಲ ಅನ್ನೋದು ಒಂದು ಪ್ರಶ್ನೆ ಇರೋದು. ಅದೇನೋ ಆಗಲಿ, ಅದೆಲ್ಲಕ್ಕಿಂತ ಹೆಚ್ಚಿಗೆ ಇವತ್ತು ನಮ್ಮ ನಿಖಿಲ್ ಕುಮಾರಸ್ವಾಮಿಗಳು ಮಾತಾಡುವಂಥ ಮಾತುಗಳನ್ನು ಗಮನಿಸಿದಾಗ ಇಲ್ಲಿ ಜೆ ಡಿ ಎಸ್ಗೆ ಎಲ್ಲಿವರೆಗೆ ಅಂತೇಳಿ ಆದರೂ ತನ್ನ ಒಗರನ್ನು ಬಿಟ್ಟುಕೊಡ್ತಾ ಇಲ್ಲ. ತನ್ನ ಈಗಾಗಲೇ ನಾವು 25 ವರ್ಷ ಮಾಡಿದ್ದೀವಿ, ನಾವು ಇನ್ನೂ ಆಳ್ತೀವಿ ಅನ್ನೋಂಥ ಮಾತನ್ನು ಬಿಟ್ಟುಕೊಡ್ತಾ ಇಲ್ಲ, ಹೋರಾಟ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಇತ್ತೀಚೆಗೆ ಒಂದಿಷ್ಟು ದೊಡ್ಡ ಸುದ್ದಿ ಇದ್ದಿದ್ದು ಜಮೀರ್ ಅಹಮದ್ ಖಾನ್ ಬರ್ತಾರೇನೋ ಅಂತೇಳಿ. ಯಾಕಂದ್ರೆ ಜೆ ಡಿ ಎಸ್ ಇದ್ದಿದ್ದು ಬಿ ಜೆ ಪಿ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡಿದ್ದರಿಂದಾಗೆ ಇಲ್ಲಿಯ ಸ್ಥಾನಿಕ ಮುಸ್ಲಿಮರು ಭಾಳಷ್ಟು ಅಲ್ಲಿಯ ಜೆ ಡಿ ಎಸ್ ಜೊತೆಗೆ ಗೆಳೆತನ ಬಿಟ್ಟಿದ್ರು. ಈ ಕಾರಣಕ್ಕನ ಇವತ್ತು ಮುಸ್ಲಿಂ ಲೀಡರ್ಗಳು ಅವ್ರಿಗೆ ಬೇಕಾಗಿದ್ದಾರೆ. ಆದ್ರೆ ಇತ್ತು ಬಿ ಜೆ ಪಿನ ಬಿಡ್ದಂಗೆ ಅದು ಹಿಡ್ಕೊಳ್ಳೋಂಥ ಪರಿಸ್ಥಿತಿನೂ ಇವತ್ತು ಜೆ ಡಿ ಎಸ್ಗೆ ಇರೋದ್ರಿಂದಾಗೆ ಈ ಸಂದರ್ಭ ನಮ್ಮ ಜಮೀರ್ ಅಹಮದ್ ಖಾನ್ ಅವರು